ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಕ್ಲಾಸ್ 8. ಪ್ರೀವಿಯಸ್ ಕ್ಲಾಸಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾಯಿದ್ವಿ. ಸೇಮ್ ಕಂಟಿನ್ಯೂ ಮಾಡ್ತೀವಿ ನೋಡಿ. ಪ್ರಾಬ್ಲಮ್ ನಂಬರ್ 11. y is equal to sin 2x. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕಾಸ್ 2x ಅಂತ ಬರೋದು ತಪ್ಪಾಗ್ಬಿಡುತ್ತೆ. ಸೈನ್ ಇನ್ ಡಿಫ್ರೆನ್ಷಿಯೇಷನ್ ಕಾಸ್ ಗೊತ್ತಿದೆ ಅಂತೇಳಿ ಡೈರೆಕ್ಟ್ ಕಾಸ್ 2x ಬರೀಲಿಕ್ಕೆ ಬರೋಲ್ಲ. ಯಾಕಂದ್ರೆ ನಮಗೆ ಆ್ಯಕ್ಚುಲಿ ಗೊತ್ತಿರೋದೇನು ಅಂದರೆ ಸೈನ್ ಎಕ್ಸಿಂದು ಡೆರಿವೇಟಿವ್ ಕಾಸ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಇರಬೇಕು, ಅವಾಗ ಮಾತ್ರ ನಾವು ಡೈರೆಕ್ಟಾಗಿ ಕಾಸ್ ಎಕ್ಸ್ ಅಂತ ಬರೀಬೋದು. ಎಕ್ಸ್ ಬದಲಿ ಬೇರೆ ಇತ್ತು ಅಂದರೆ ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋಲ್ಲ. ನೋಡಿ, ಈ ಥರದ್ದು ನಮಗೆ ಡೈರೆಕ್ಟಾಗಿ ಬರೀಬೇಕು ಅಂದರೆ ಚೈನ್ ರೂಲ್ ಅಂತ ಬರುತ್ತೆ. ಆ ಚೈನ್ ರೂಲ್ನ ನಾವು ಸೆಕೆಂಡ್ PUC ಕಲ್ಕೊತೀವಿ, ಆಯ್ತಲ್ಲ. ಹಾಗೆ ಈಗ ನಮಗೆ ಗೊತ್ತಿರೋ ಐಡಿಯಾದಲ್ಲೇ ಯೂಸ್ ಮಾಡ್ಕೋಬೇಕು. ಅದಕ್ಕೆ ನೋಡಿ, ಇದನ್ನ ಹೇಗೆ ಬರ್ಕೊತೀವಿ ಅಂತೇಳಿ, ಸೈನ್ 2x ನಾವು ಫಾರ್ಮುಲಾ ಯೂಸ್ ಮಾಡಿದೆ ಅಂದರೆ 2 sin x ಇಂಟು ಕಾಸ್ ಎಕ್ಸ್ ಬರೀಬೋದಲ್ಲ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ಕೊಂಡ್ವಿ ಅಂದರೆ dy/dx ಇಸ್ ಈಕ್ವಲ್ ಟು ನೋಡಿ 2 ಕಾನ್ಸ್ಟೆಂಟು u ಇಂಟು v, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಥರ ಇದೆ ತಾನೆ, ಹೌದಾ. ಅದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಫಂಕ್ಷನ್, ಹೌದಾ. ಬರೀಬೋದಲ್ಲ. ಈ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ದಟ್ ಇಂಪ್ಲೈಸ್ dy/dx ಇಸ್ ಈಕ್ವಲ್ ಟು 2 ಇಂಟು sin x ಇಂಟು ಡಿರವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ sin x ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ sin x ಅಂದರೆ ಕಾಸ್ ಎಕ್ಸ್. ಹೌದಿದ್ನ dy/dx ಇಸ್ ಈಕ್ವಲ್ ಟು 2 ಇಂಟು ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸು, sin x ಇಂಟು ಮೈನಸ್ sin x ಅಂತ ಹೇಳಿದ ವ್ಯಾಲ್ಯೂ ಮೈನಸ್ sin ಸ್ಕ್ವೇರ್ ಎಕ್ಸ್ ಇಷ್ಟು ಬರುತ್ತೆ. ಅಥವಾ ಇದನ್ನ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರುತ್ತೆ ನಮಗೆ, ಕಾಸ್ 2x ಬರುತ್ತೆ. ಅಂದರೆ 2 cos 2x ಬರುತ್ತೆ ನೋಡಿ. ಡೈರೆಕ್ಟಾಗಿ ನಾವೇನಾದ್ರು ಸೈನ್ ಇನ್ ಡಿಫ್ರೆನ್ಷಿಯೇಷನ್ ಕಾಸ್ ಅಂತೇಳಿ ಕಾಸ್ 2x ಬರೋದು ತಪ್ಪಾಗ್ಬಿಡುತ್ತೆ. ಇಂಟು 2 ಒಂದು ಎಕ್ಸ್ಟ್ರಾ ಇದೆ ಅಲ್ಲಿ, ಹೌದಾ. ಹಾಗೆ ಚೈನ್ ರೂಲ್ ಅಂತ ಬರುತ್ತೆ ಸೆಕೆಂಡ್ PU ಅಲ್ಲಿ, ಅವಾಗ ನಾವು ಅದು ಯಾವ ಥರ ಅಂತ ಕಲ್ಕೊತೀವಿ. ಈ ಜಸ್ಟ್ ನಮಗೆ sin 2x ಈ ಥರ ಏನಾದ್ರು ಕೊಟ್ಟರು ಅಂದರೆ ಈಗ ಸ್ಪ್ಲಿಟ್ ಮಾಡಿಕೊಂಡು ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಮಾಡಬೇಕು, ಆಯ್ತಲ್ಲ. ನೆಕ್ಸ್ಟ್ 12th ಒಂದು y is equal to cos square x, y is equal to cos square x. ನೋಡಿ, ಇದನ್ನು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೋಬೇಕು. ಇದನ್ನ ಯಾವ ಥರ ಬರ್ಕೊತೀವಿ ಅಂದರೆ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರಿತೀವಿ. ಇದು ನೋಡಿ ಪ್ರಾಡಕ್ಟ್ ರೂಲ್, ಎರಡು ಕಾಸ್ ಎಕ್ಸ್ ಇರುತ್ತೆ. ಹಾಗಾಗಿ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ಕೊಂಡ್ವಿ ಅಂದರೆ dy/dx is equal to first function into derivative of second function plus second function into derivative of first function. That implies dy/dx is equal to cos x into derivative of cos x ಅಂದರೆ minus sin x plus ಕಾಸ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ sin x ಇಷ್ಟು ಬರುತ್ತಲ್ಲ. ನೆಕ್ಸ್ಟು ಕಾಸ್ ಎಕ್ಸ್ ಇಂಟು ಮೈನಸ್ sin x ಅಂದರೆ ಏನು ಬರ್ತದೆ, ದಟ್ ಇಂಪ್ಲೈಸ್ dy/dx ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಇಂಟು sin x, ಇದು ಅಷ್ಟೇ ಮೈನಸ್ ಕಾಸ್ ಎಕ್ಸ್ ಇಂಟು sin x ಅಥವಾ ಮೈನಸ್ 2 ಕಾಸ್ ಎಕ್ಸ್ sin x ಬರುತ್ತೆ, ಹೌದಾ. ಇದಿದೆ, ಆಯ್ತಲ್ಲ. ಇದಾದ ನೋಡಿ, ಕಾಸ್ ಸ್ಕ್ವೇರ್ ಎಕ್ಸು ಸೈನ್ ಸ್ಕ್ವೇರ್ ಎಕ್ಸು ಟ್ಯಾನ್ ಸ್ಕ್ವೇರ್ ಎಕ್ಸ್ ಏನೇ ಇದನ್ನು ಕಾಸ್ ಇಂಟು ಕಾಸ್ ಅಂತ ಬರ್ಕೊಂಡು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು, ಹೌದಾ. ಸೇಮ್ ಐಡಿಯಾ. ನೆಕ್ಸ್ಟ್ ಒನ್ y ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್, ಹೌದಾ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರ್ಕೊಂಬಿಟ್ಟು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೋಬೇಕು, ಹೌದಾ. ಬರುತ್ತಲ್ಲ, ನೋಡ್ಕೊಳ್ಳಿ. ಇದು ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಹೌದಾ. ಈಗ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ dy/dx ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ
tan x into derivative of tan x plus second function tan x into derivative of first function is tan x. That implies dy by dx is equal to tan x into derivative of tan x is secant square x plus tan x into derivative of tan x is secant square x. That implies dy by dx is equal to tan x into secant square x plus tan x into secant square x is 2 into tan x into secant square x. ಇಷ್ಟು ಬರೋದಷ್ಟೇ ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 14. root x into sin x, y is equal to root x into sin x. Direct product rule ನೋಡಿ, differentiate है with respect to x ಮಾಡ್ಕೊಂಡ್ವಿ ಅಂದ್ರೆ dy by dx is equal to first function into under root x into derivative of a second function, that is derivative of sin x plus second function into sin x into derivative of a first function. That implies dy by dx is equal to root x into derivative of sin x is cos x plus sin x into derivative of root x is 1 by 2 root x. ಇಷ್ಟು ಬರುತ್ತೆ ಆಯ್ತಲ್ಲ? ಡೈರೆಕ್ಟಾಗಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 15. x square minus 4 by x minus 2. ನೋಡಿ ಇದು ಈಸಿ ಇದೆ. x square minus 4 by x minus 2 ನೋಡಿ ಡೈರೆಕ್ಟಾಗಿ ಕ್ವೋಷಂಟ್ ರೂಲ್ ಯೂಸ್ ಮಾಡ್ಬೋದು. ಅಂದರೆ u by v ಇದೆ ಅಂತೇಳಿ ಡಿನಾಮಿನೇಟರ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಯೂಸ್ ಮಾಡ್ಬೋದು. ಅಥವಾ ಈಸಿ ಆಗಬೇಕು ಅಂದರೆ ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. 4 ಅಂದರೆ 2 ಸ್ಕ್ವೇರ್ ಅಲ್ಲ, ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ 2 ಇಂಟು x plus 2 by x minus 2. x minus 2 get cancelled. That implies y is equal to x plus 2. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ ಅಂದರೆ dy by dx is equal to derivative of x is 1 plus derivative of constant is 0 ಅಂದರೆ 1 ಬರ್ತದೆ. ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಅಲ್ಲಿ ಕ್ವೋಷಂಟ್ ರೂಲ್ ಯೂಸ್ ಮಾಡಬೇಕು ಅಂತಿಲ್ಲ ಅಲ್ಲಿ, ಆಯ್ತಲ್ಲ? ನೆಕ್ಸ್ಟ್ ಒನ್ problem number 16. y is equal to 3x plus 4 divided by 3x plus 4 divided by x square plus 2x plus 2. x square plus 2x plus 2. Sorry, x square plus 2x plus 1 ಇದೆ. ನೋಡಿ ಈಸಿನ ಡೈರೆಕ್ಟ್ ಕ್ವೋಷಂಟ್ ರೂಲ್ ಯೂಸ್ ಮಾಡಬೇಕಷ್ಟೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ dy by dx is equal to ಡಿನಾಮಿನೇಟರ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x plus 1 whole square denominator into x square plus 2x plus 1 into derivative of numerator minus numerator into 3x plus 4 into derivative of denominator x square plus 2x plus 1 with respect to x. Next direct differentiate ಮಾಡ್ಕೋಬೇಕು. dy by dx is equal to x square plus 2x plus 1 into ನೋಡಿ ಇದನ್ನು ಡೈರೆಕ್ಟ್ ಬರ್ಕೊಂತೀವಿ. ಎಡಿಷನ್ ಇದೆ, ಸ್ಪ್ಲಿಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದು ಕಾನ್ಸ್ಟೆಂಟ್ ಇದೆ, ಹೊರಗೆ ತೊಗೊತೀನಿ. 3 ಇಂಟು ಡಿರವೇಟಿವ್ ಆಫ್ ಎಕ್ಸ್ ಇಸ್ 1 ಪ್ಲಸ್ ಡಿರವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0 ಮೈನಸ್ 3x plus 4 into derivative of x square is 2x
ಡಿರವೇಟಿವ್ ಆಫ್ 2 ಇಂಟು ಎಕ್ಸ್ ಅಂತ ಹೇಳಿದ್ರೆ 2 ಇಂಟು 1 ಪ್ಲಸ್ ಡಿರವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0 ಡಿವೈಡೆಡ್ ಬೈ x square plus 2x plus 1 whole square. That implies dy by dx is equal to ಏನು ಬರ್ತದೆ 3 plus 0 ಅಂದರೆ 3 ತಾನೆ, 3 ಇಂದ ಮಲ್ಟಿಪ್ಲೈ ಮಾಡ್ಕೊತೀನಿ 3x square plus 6x plus 3 ಮೈನಸ್ ಆಫ್ ಇದನ್ನು ಮಲ್ಟಿಪ್ಲೈ ಮಾಡೋದು ಕಂಪ್ಲೀಟ್ ನೋಡಿ, ಮೈನಸ್ 3x ಇಂಟು 2x ಅಂದರೆ ಮೈನಸ್ 6x ಸ್ಕ್ವೇರ್ ಮೈನಸ್ 3x ಇಂಟು 2 ಅಂತ ಹೇಳಿದ್ರೆ ಮೈನಸ್ 6x ಮೈನಸ್ 4 ಇಂಟು 2 ಅಂದರೆ ಮೈನಸ್ 8x ಮೈನಸ್ 4 ಇಂಟು 2 ಅಂದರೆ ಮೈನಸ್ 8 ಹೌದಾ, ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಹೋಲ್ ಸ್ಕ್ವೇರ್. ದಟ್ ಇಂಪ್ಲೈಸ್ dy by dx is equal to 3x square minus 6x square ಅಂದರೆ ಮೈನಸ್ 3x square 6x minus 6x ಕ್ಯಾನ್ಸಲ್ ಆಯಿತು ಅಂದರೆ ಏನು ಉಳಿತದೆ ಮೈನಸ್ 8x ಪ್ಲಸ್ 3 ಮೈನಸ್ 8 ಅಂದರೆ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಹೋಲ್ ಸ್ಕ್ವೇರ್. ಇಷ್ಟು ಬರುತ್ತೆ ಆನ್ಸರ್ ಹೌದಾ. ಡೈರೆಕ್ಟಾಗಿ ಕೋಶಂಟ್ ರೂಲ್ ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿನಾಮಿನೇಟರ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಹೌದಾ. ಅದು ಯೂಸ್ ಮಾಡ್ಕೊಂಡ ತಕ್ಷಣ ಈಸಿಯಾಗಿ ಸಿಂಪ್ಲಿಫೈ ಆಗ್ತದೆ ಹೌದಾ. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 17. y is equal to tan x by x. y is equal to tan x by x. ನೋಡಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಬರುತ್ತೆ. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಅಷ್ಟೇ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಟ್ ಇಂಪ್ಲೈಸ್ dy by dx is equal to denominator square ಅಂದರೆ x square denominator into x into derivative of numerator minus numerator into derivative of denominator ಹೌದಾ. That implies dy by dx is equal to x into derivative of tan x ಅಂದರೆ secant square x minus tan x into derivative of x under 1 divided by x square. ಇಷ್ಟು ಬರ್ತದೆ ಅಷ್ಟೇ ಹೌದಾ. ಈಸಿ ಇದೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 18. y is equal to 4x minus 5 sin x 4x minus 5 sin x divided by 3x plus 7 cos x 3x plus 7 cos x. ನೋಡಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ತಾ ಹೋಗ್ಬೋದು. ಯಾಕಂದರೆ ಎಲ್ಲದಕ್ಕೂ ಐಡಿಯಾ ಸೇಮು. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ dy by dx is equal to denominator square 3x plus 7 cos x whole square numerator denominator into derivative of numerator 4x minus 5 sin x with respect to x minus numerator into 4x minus 5 sin x into derivative of denominator ಹೌದಾ. derivative of denominator 3x plus 7 cos x with respect to x. That implies dy by dx is equal to numerator 3x plus 7 cos x as it is into derivative of 4x is 4 ಯಾಕಂದರೆ 4 into derivative of x is 1 ಅಲ್ಲ, minus 5 into derivative of sin x is cos x minus 4x minus 5 sin x into derivative of 3x is 3 plus 7 into derivative of cos x ಅಂತ ಹೇಳಿದ್ರೆ minus sin x ಹೌದಾ. ಹೋಲ್ ಯಾವ ಬೈ 3x plus 7 cos x whole square ಹೌದಾ. ನೆಕ್ಸ್ಟ್ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡು ಏನು ಬರುತ್ತೆ ಅದು ಸಿಂಪ್ಲಿಫೈ ಮಾಡಬೇಕಷ್ಟೇ.
3x into 4 ಅಂದರೆ dy by dx is equal to 3x into 4 ಅಂದರೆ 12x, 3x into minus 5 ಅಂದರೆ minus 5 3s are 15x cos x plus 7 4s are 28 cos x plus into minus and minus 7 5s are 35 cos square x, 35 cos square x. Next one minus 4x into 3 ಅಂದರೆ minus 12x, minus 4 3s are 12x ಅಲ್ಲ, minus of minus plus 5x sin x into 3 ಅಂದರೆ plus 15 sin x. Next minus 4x into 3 ಅಂದರೆ sorry minus of minus plus minus 4x into minus 7 sin x ಅಂತ ಹೇಳಿದ್ರೆ minus of minus plus ಆಗುತ್ತೆ, plus 7 4s are 28 x sin x minus into minus plus, plus into minus ಅಂದರೆ minus 7 5s are 35 sin square x ಹೌದಾ. ಹೋಲ್ಡ್ ಯಾವ ಇದಲ್ಲ 3x plus 7 cos x whole square, 3x plus 7 cos x whole square ಹೌದಾ. ಎಷ್ಟಾದ ಸಿಂಪ್ಲಿಫೈ ಮಾಡೋದು ಅಷ್ಟೇ. dy by dx is equal to ನೋಡಿ 12x minus 12x ಕ್ಯಾನ್ಸಲ್ ಆಯಿತು ಹೌದಾ. ನೋಡಿ ಇವೆರಡರಲ್ಲೂ 15 ಕಾಮನ್ ತೊಗೊಂಡೆ ಅಂದರೆ 15 ಇಂಟು ಏನು ಬರುತ್ತೆ sin x ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬಂತು. ಇವೆರಡರಲ್ಲೂ 28 ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರ್ತಾಯಿದೆ. ಇವೆರಡರಲ್ಲೂ ಮೈನಸ್ 35 ಕಾಮನ್ ತೊಗೊಂಡೆ ಅಂದರೆ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೌದಾ. ಹೋಲ್ಡ್ ಯಾವ ಬೈ 3x plus 7 cos x ಹೋಲ್ ಸ್ಕ್ವೇರ್ ಬರ್ತದೆ. ನಿಷ್ಪಾತ್ ಅಷ್ಟೇ, ಇದನ್ನು 1 ಅಂತ ಬರಿಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು 1 ಅಂತ ಬರ್ಕೊಂಡು ಏನು ಬರುತ್ತೆ ಅದು ಸಿಂಪ್ಲಿಫೈ ಮಾಡಿ ಅಷ್ಟೇ ಹೌದಾ. ಏನು ಬರ್ಬೋದು ಆನ್ಸರು, ದಟ್ ಇಂಪ್ಲೈಸ್ dy by dx is equal to 15 into sin x minus x cos x plus 28 into x sin x plus cos x minus 35 divided by 3x plus 7 cos x whole square. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19. ಪ್ರಾಬ್ಲಮ್ ನಂಬರ್ 19 ನೋಡ್ಕೊಳ್ಳಿ. y is equal to sin x plus cos x divided by sin x minus cos x. y is equal to sin x plus cos x divided by sin x minus cos x. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಿ ಬರುತ್ತೆ. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ dy by dx is equal to denominator square sin x minus cos x whole square denominator into sin x minus cos x into derivative of a numerator, the derivative of sin x plus cos x with respect to x minus numerator into derivative of denominator ಹೌದಾ. ಅಂದರೆ ಮೈನಸ್ sin x plus cos x into derivative of sin x minus cos x with respect to x ಹೌದಾ. that implies dy by dx is equal to ಇದು
sin x minus cos x into derivative of sin x is cos x minus sin x ಆಗುತ್ತಲ್ಲ ಇದು. Derivative of sin x is cos x derivative is minus sin x, minus of sin x plus cos x into derivative of sin x is cos x, derivative of cos x is minus sin x, minus of minus and plus sin x. Hold by sin x minus cos x whole square. ನೋಡಿ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡು ಈಸಿ ಆಗಬೇಕು ಅಂದರೆ ನೋಡಿ dy by dx is equal to sin x minus cos x, ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ಬಿಡ್ತೀನಿ, ಅವಾಗಿದು sin x minus cos x whole square ಅಲ್ಲ, ಹೌದಾ? ಅವಾಗ sin x minus cos x into sin x minus cos x ಅಂದರೆ sin x minus cos x whole square ಆಗಿಬಿಡುತ್ತೆ, ಮೈನಸ್ ಇದೆರಡು ಸೇಮ್ ಇದಲ್ಲ, sin x plus cos x whole square whole divided by sin x minus cos x whole square. So that implies dy by dx is equal to minus, ಎರಡರಲ್ಲೂ ಮೈನಸ್ ಇದೆ, ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಇದು sin x minus cos x into sin x minus cos x ಅಂದರೆ sin x minus cos x whole square, ಮೈನಸ್ ಕಾಮನ್ ತೊಗೊಂಡಿದ್ದೀವಲ್ಲ ಪ್ಲಸ್ sin x plus cos x whole square, ಹೌದಾ? ಹೋಲ್ಡ್ ಬೈ sin x minus cos x whole square ಬಂತು, ಹೌದಾ? ಇಷ್ಟು ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ವಿ. ದಟ್ ಇಂಪ್ಲೈಸ್ dy by dx is equal to minus of sin x minus cos x whole square ಅಂದರೆ sin square x plus cos square x minus 2 sin x into cos x, ಇದು ಅಷ್ಟೇ, ಪ್ಲಸ್ sin x plus cos x whole square ಅಂದರೆ sin square x plus cos square x plus 2 sin x into cos x, ಹೌದಾ? ಹೋಲ್ಡ್ ಬೈ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊತೀವಿ ನೋಡಿ, sin square x plus cos square x minus 2 sin x into cos x. ನೋಡಿ minus 2 sin x into cos x plus 2 sin x into cos x cancel ಆಯಿತು. That implies dy by dx is equal to minus of sin square x plus cos square x under 1, sin square x plus cos square x under 1 divided by sin square x plus cos square x under 1 minus 2 sin x cos x under sin 2x. ಇಷ್ಟು ಬರೀಬೋದಲ್ಲ, ಅಂದ್ರೆ ಆನ್ಸರು minus 2 divided by 1 minus sin 2x ಬರ್ತದೆ, ಆಯ್ತಲ್ಲ? ಜಸ್ಟ್ ಸಿಂಪ್ಲಿಫೈ ಮಾಡ್ಕೊತಾ ಇದ್ದೀವಿ ಅಷ್ಟೇ, ಐಡಿಯಾ ಗೊತ್ತಾಗಬೇಕು ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ 20, y is equal to x divided by 1 minus x. y is equal to x divided by 1 minus x. ವಿಡಿಯೋ ಪಾಸ್ ಮಾಡ್ಬಿಟ್ಟು ಡೈರೆಕ್ಟ್ ಟ್ರೈ ಮಾಡಿ, ಬರುತ್ತಾ ನೋಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ dy by dx is equal to denominator square 1 minus x whole square, denominator into derivative of numerator minus numerator into derivative of denominator, ಹೌದಾ? That implies dy by dx is equal to 1 minus x into 1 minus x into 0 minus 1 divided by 1 minus x whole square, ಅಥವಾ dy by dx is equal to 1 into 1 minus x ಅಂದರೆ 1 minus x plus x divided by 1 minus x whole square, minus x plus x ಕ್ಯಾನ್ಸಲ್ ಆಗಿ 1 by 1 minus x whole square ಬರುತ್ತೆ, ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಎರಡು ಪ್ರಾಬ್ಲಮ್ ಹೋಮ್ ವರ್ಕ್ ತೊಗೊಂಡಿರಿ, ಮಾಡ್ಬೋದು. ಐಡಿಯಾ ಎಲ್ಲ ಸೇಮ್ ಇದೆ, ಅದೇ ಥರ ಯೂಸ್ ಮಾಡ್ಕೊಂಡ್ರೆ ಬರುತ್ತಾ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 21, x plus cos x by tan x, x plus cos x by tan x.
ಹೋಮ್ ವರ್ಕ್ ತೊಗೊಂಡ್ರಿ ಮಾಡ್ಕೋಬೋದು ಇದನ್ನ. 22 ಈಸ್ ಇದು y is equal to x power 5 minus cos x by sin x. x power 5 minus cos x by sin x. ಕೋಶೆಂಟ್ ರೂಲ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಮಾಡ್ಬೋದಲ್ಲ ಎರಡು. ನೆಕ್ಸ್ಟ್ ಪಾಯಿಂಟ್ ತೊಗೊಂಡ್ರಿ 23 y is equal to 2 divided by x plus 1 minus 2 divided by x plus 1 minus x square divided by 3x minus 1. ನೋಡಿ ಮೈನಸ್ ಇದೆ ಮತ್ತು ಎರಡಕ್ಕೂ ಕೋಶೆಂಟ್ ರೂಲ್ ಅಪ್ಲೈ ಮಾಡಬೇಕು. ಹಾಗಾದ್ರೆ ನೋಡಿ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದ್ರೆ ದಟ್ ಇಂಪ್ಲೈಸ್ dy by dx is equal. ಫಸ್ಟ್ ಇದಕ್ಕೆ ಕೋಶೆಂಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಡಿನಾಮಿನೇಟರ್ ಸ್ಕ್ವಯರ್ denominator into derivative of 2 with respect to x minus numerator 2 into derivative of x plus 1 with respect to x. ಹೌದಾ? ಇದ್ರದ್ದಾಯಿತು. ಮೈನಸ್ ಆಸ್ ಇಟ್ ಇಸ್ ಇದಕ್ಕೆ ಡಿನಾಮಿನೇಟರ್ ಸ್ಕ್ವೇರ್ ಅಂದರೆ 3x ಮೈನಸ್ 1 ಹೋಲ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್. ಹೌದಾ? ನೆಕ್ಸ್ಟ್ ನೋಡಿ ದಟ್ ಇಂಪ್ಲೈಸ್ dy by dx is equal to x plus 1 into derivative of 2 is 0 minus 2 into derivative of x plus 1 is 1 divided by x plus 1 whole square minus 3x minus 1 into derivative of x square is 2x minus x square into derivative of 3x minus 1 is 3 divided by 3x minus 1 whole square. ಹೌದಾ? ಎಷ್ಟಾದ ಸಿಂಪ್ಲಿಫೈ ಮಾಡಿ dy by dx is equal to ಇದಂತೂ 0 ಅಂದರೆ ಮೈನಸ್ 2 ಬೈ x plus 1 whole square minus 3 2s are 6x square minus 2x minus 3x square divided by 3x minus 1 whole square. ಹೌದಾ? That implies dy by dx is equal to minus 2 divided by x plus 1 whole square minus of 6x square minus 3x square value is 3x square minus 2x divided by 3x minus 1 whole square. ಇಷ್ಟು ಬರುತ್ತೆ. ಹೌದಾ? ನೋಡಿ ಎರಡನ್ನೂ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಆಯ್ತಲ್ಲ? ನೋಡಿ ಹಾಗಾದ್ರೆ ಫಸ್ಟ್ ಮೇನಲ್ಲಿ ಡಿಫ್ರೆನ್ಷಿಯೇಟ್ ದ ಫಾಲೋಯಿಂಗ್ ಅಲ್ಲಿ ಡೈರೆಕ್ಟಾಗಿ ಎಲ್ಲ ರೂಲ್ಸು ಯೂಸ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟ್ ತೊಗೊಳ್ಳಿ ಸೆಕೆಂಡ್ ಒನ್ ಪ್ರಾಬ್ಲಮ್ ನಂಬರ್ 2. If f of x is equal to x square plus 2x plus 3 x square plus 2x plus 3 then find f dash of 0 and f dash of 1. Then find f dash of 0 and f dash of 1. ನೋಡಿ ಈಸಿ ಇದೆ. ನೋಡಿ ಗಿವನ್ ಏನಿರೋದು ಗಿವನ್ f of x is equal to x square plus 2x plus 3. ಇದನ್ನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದ್ರೆ f dash of x square in derivative 2x plus 2 into x in derivative 1 plus constant derivative 0. ಹಾಗಾದರೆ f dash of x is equal to 2x plus 2. ನೋಡಿ ಡೈರೆಕ್ಟ್ ಬರೆಯೋದು ಗೊತ್ತಾಗಬೇಕು. x square derivative is 2x 2 into 1 ಪ್ಲಸ್ ಕಾನ್ಸ್ಟೆಂಟ್ ಡೆರಿವೇಟಿವ್ ಇಸ್ 0. ಹೌದಾ? ನೋಡಿ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಈಗ ನಾವು ನೋಡಿ ಎಫ್ ಡ್ಯಾಶ್ ಆಫ್ 0 ಅಂದರೆ ಎಕ್ಸ್ ಇರೋ ಪ್ಲೇಸಲ್ಲಿ 0 ಬರೀಬೇಕು ತಾನೆ. ಹಾಗಾದ್ರೆ 2 into 0
+2 ಅಥವಾ 0 +2 ಅಂದರೆ 2 ಬರುತ್ತೆ. ನಾವು ಇನ್ನೊಂದು ವ್ಯಾಲ್ಯೂ ಎಫ್ ಡ್ಯಾಶ್ ಆಫ್ 1 ಅಂದರೆ x0 ಪ್ಲಸಲ್ಲಿ 1 ಬರೀಬೇಕು. x0 ಪ್ಲಸಲ್ಲಿ 1 ಬರ್ಕೊಂಡ್ವಿ ಅಂದರೆ 2 × 1 + 2 ಅಥವಾ 2 + 2 = 4. ಹೌದಾ? ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೆ. ಹೌದಾ? ನೆಕ್ಸ್ಟ್ ಒನ್, ಥರ್ಡ್ ಒನ್. If f of x is equal to 1 plus x plus x square, 1 plus x plus x square up to x power 50, up to x power 50, then find f dash of 1. ಇಲ್ಲಿ x square x cube ಹೇಗಾದ್ರು ಕೊಡ್ಬೋದು. ಅಂದರೆ ಅಪ್ ಟು ಪವರ್ ಎಲ್ಲಿ ತನಕ ತೊಗೊಂಡಿದ್ದಾರೆ? 50 ತನಕ ತೊಗೊಂಡಿದ್ದಾರೆ. ಹಾಗಾದ್ರೆ ನೋಡಿ ಹೇಗೆ ಮಾಡ್ಕೊತೀವಿ. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 plus x plus x square plus x cube up to x power 50. ಹೌದಾ? ದಟ್ ಇಂಪ್ಲೈಸ್ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 in differentiation 0, x in differentiation 1, x square differentiation 2x, x cube in differentiation 3x square. ಯಾಕಂದರೆ n × x power n minus 1 ಅಲ್ಲ. ಹಾಗಾದ್ರೆ ಲಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗ್ಬೋದು? 50 × x power 50 minus 1 ಅಂದ್ರೆ 49. ಹೌದಾ? ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರ್ತದೆ? 1 plus 2x plus 3x square up to 50x power 49. ಹೌದಾ? ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿರೋದು ನಾವು? ಎಫ್ ಡ್ಯಾಶ್ ಆಫ್ 1 ಹೇಳಿದ್ದಾರೆ. ಎಲ್ಲೆಲ್ಲಿ ಎಕ್ಸ್ ಇದೆಲ್ಲ 1 ಬರಿಬೇಕು. ಅಂದರೆ 1 plus 2 × 1 plus 3 × 1 square up to 49. ಹೌದಾ? ಅಂದರೆ 1 power 49 1 ಆಗುತ್ತಾನೆ. ಹಾಗಾದ್ರೆ ಇದೆಲ್ಲ 1 ಆಗ್ಬಿಡುತ್ತೆ. ಹಾಗಾದ್ರೆ 1 plus 2 plus 3 up to 50. ಹೌದಾ? ನೋಡಿ ಎ ಪಿ ಯೂಸ್ ಮಾಡ್ಬೋದು ನಾವು. ಎ ಪಿ ಅಂದರೆ n/2 × 2a plus n minus 1 × d ಯೂಸ್ ಮಾಡ್ಬೋದು. ಅಥವಾ ಇದು ಗೊತ್ತಿದೆಯಲ್ಲ ನಮಗೆ, we know that 1 plus 2 plus 3 up to n term is always is equal to n into n plus 1/2. ಹೌದಾ? ನೋಡಿ ಇದು ಗೊತ್ತಿರಬೇಕಿದು. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅದು. ಹೌದಾ? ಏನು ಬೇಕಾದ್ರೆ ಎ ಪಿ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು. ಎ ಪಿ ಒಳಗೆ ಫಾರ್ಮುಲಾ ಗೊತ್ತಿದ್ದಾರೆ, ನಾವು 10th ಕಲ್ತಿರ್ತೀವಿ. ಎಸ್ ಎನ್ ಇಸ್ ಈಕ್ವಲ್ ಟು n/2 × 2a plus n minus 1 × d. ಹೌದಾ? ಅದನ್ನ ಯೂಸ್ ಮಾಡ್ಕೊಂಡ್ರೆ ಪ್ರೂವ್ ಆಗುತ್ತೆ ಅದು. ಇನ್ನೊಂದು ಡೈರೆಕ್ಟ್ ಯೂಸ್ ಮಾಡ್ತೀನಿ ಅಷ್ಟೇ. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ 1 ಇಸ್ ಈಕ್ವಲ್ n ಇರೋ ಪ್ಲೇಸಲ್ಲಿ 50 ಇದೆ ತಾನೆ. ಹಾಗಾದ್ರೆ 50 × 50 plus 1/2 ಅಥವಾ 25 × 50 1 ಬರುತ್ತೆ. ಹೌದಾ? ಸಿಂಪ್ಲಿಫೈ ಮಾಡ್ಕೊಳ್ಳಿ. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ 1 ಇಸ್ ಈಕ್ವಲ್ ಟು 25 1s are 25, 5 2 ಕ್ಯಾರಿ, 25 5s are 125 plus 2 ಅಂದರೆ 127. ಇಷ್ಟು ಬರ್ತದೆ ಸರ್. ಆಯ್ತಲ್ಲ? ನೆಕ್ಸ್ಟು fourth problem. If f of x is equal to 2x square plus 3x minus 5, f of x is equal to 2x square plus 3x minus 5, 2x square plus 3x minus 5, then find f dash of minus 1. Then find f dash of minus 1. Given f of x is equal to 2x square plus 3x minus 5, ಇದನ್ನ differentiate with respect to x ಮಾಡಿದ್ವಿ ಅಂದರೆ that implies f dash of x is equal to 2 × 2x plus 3 × 1 minus 0. ಹೌದಾ? x square differentiation 2x, x differentiation is 1. or f dash of x is equal to 4x plus 3. ಏನು ಕಂಡುಹಿಡಿಬೇಕು ನಾವು? Now f dash of minus 1. ಹೌದಾ?
4 into minus 1 plus 3 that is equal to minus 4 plus 3 ಅಂದರೆ minus 1. ಇಷ್ಟು ಆಯ್ತಲ್ಲ, ಈಸಿದ. ನೆಕ್ಸ್ಟ್ ಪ್ರಾಬ್ಲಮ್, ಫಿಫ್ತ್ ಒನ್, ಪ್ರಾಬ್ಲಮ್ ನಂಬರ್ 5. If f of x is equal to 2x square plus 3x minus 5, f of x is equal to 2x square plus 3x minus 5, then prove that f dash of 0 plus 3 into f dash of minus 1, f dash of 0 plus 3 into f dash of minus 1 equal to 0. Try ಮಾಡಿದ್ರು ಬರುತ್ತಾ? ಸೇಮ್ ಇದೆ, ಆದರೆ ಇಲ್ಲಿ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದಾರೆ. ಎಲ್ ಎಚ್ ಎಸ್ ತೊಗೊಂಡ್ಬಿಟ್ಟು ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೋಡ್ಕೊಳ್ಳಿ. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 5, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3 ಇಂಟು 1 ಮೈನಸ್ 0 ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪ್ಲಸ್ 3 ಬಂತು. ಹೌದಾ? ನಾವು ಎಲ್ ಎಚ್ ಎಸ್ ಅಲ್ಲಿ ಏನಿರೋದು ಎಫ್ ಡ್ಯಾಶ್ ಆಫ್ 0 ಪ್ಲಸ್ 3 ಇಂಟು ಎಫ್ ಡ್ಯಾಶ್ ಆಫ್ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ 0 ಅಂದರೆ 4 ಇಂಟು 0 ಪ್ಲಸ್ 3 ಪ್ಲಸ್ 3 ಇಂಟು ಎಫ್ ಡ್ಯಾಶ್ ಆಫ್ ಮೈನಸ್ 1 ಅಂದರೆ 4 ಇಂಟು ಮೈನಸ್ 1 ಪ್ಲಸ್ 3 ಅಥವಾ 0 ಪ್ಲಸ್ 3 ಪ್ಲಸ್ 3 ಇಂಟು ಮೈನಸ್ 4 ಪ್ಲಸ್ 3 3 ಪ್ಲಸ್ 3 ಇಂಟು ಮೈನಸ್ 1 3 minus 3 that is equal to 0 that equal to RHS. ಹೌದಾ? ಈಸಿ ಇದೆ ನೋಡಿ. ಈ ಥರದ್ದು ಪ್ರಾಬ್ಲಮ್ಸ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. 3 ಅಥವಾ 4 ಮಾರ್ಕ್ಸಿಗೆ ಕೇಳ್ಬೋದು. ಹೌದಾ? ಅಂದರೆ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡೋವಂಥದ್ದು ಮತ್ತು ಕೋಶೆಂಟ್ ರೂಲ್ ಯೂಸ್ ಮಾಡೋವಂಥದ್ದು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದ್ದಾರೆ. ಹೌದಾ? ನೋಡಿ ಅಲ್ಲಿ ನೆಕ್ಸ್ಟ್ ಅಸೈನ್ಮೆಂಟ್ ಅಂತಿದೆ. ಅಸೈನ್ಮೆಂಟ್ನ ಟ್ರೈ ಮಾಡ್ಕೊಳ್ಳಿ, ಬರುತ್ತೆ. ಜೊತೆ ನೋಡಿ ಇನ್ನೂ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಇದು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ ಪ್ರಾಕ್ಟೀಸ್ ಮಾಡಲೇಬೇಕು. ಇದೇ ಚಾಪ್ಟರ್ನ ನಾವು ಮತ್ತೆ ಸೆಕೆಂಡ್ ಪಿ ಯು ಸಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಈಗ ನಾವು ಜಸ್ಟ್ ಇಲ್ಲಿ ಬೇಸಿಕ್ ಐಡಿಯಾಸ್ ಕಲ್ತಿದ್ದೀವಿ. ಲಿಮಿಟ್ ಅಂದರೆ ಏನು, ಸಿಂಪಲ್ ಲಿಮಿಟ್ಸ್ನ ಯಾವ ಥರ ಸಿಂಪ್ಲಿಫೈ ಮಾಡೋದು, ಡಿಫ್ರೆನ್ಷಿಯೇಷನ್ ಅಂದರೆ ಏನು, ಮತ್ತು ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಒಂದು ಸ್ವಲ್ಪ ಫಾರ್ಮುಲಾ ಡಿರೈವ್ ಮಾಡಿಕೊಂಡು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತಿದ್ವಿ. ಹೌದಾ? ಇದನ್ನೇ ನಾವು ಮತ್ತಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಲೈಕ್ ಸೆಕೆಂಡ್ ಪಿ ಯು ಸಿದು ಐಡಿಯಾಸ್ ಗೊತ್ತಾಗಬೇಕು ಅಂದರೆ ಇದನ್ನು ನಾವು ಕಲೀಲೇಬೇಕು. ಆಯ್ತಲ್ಲ? ಥ್ಯಾಂಕ್ ಯು.